ನೀವು ಅಂಗಡಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಿ? ಮನೇಲೆ ಅಂಗಡಿ ಇಟ್ಟಿದೀವಿ, ರೀಚಾರ್ಜ್ ಕೂಪನ್ ಮಾತ್ರ ಮಾರ್ತೀವಿ. ನಿಮ್ಮ ಕಾರ್ಖಾನೆಯಲ್ಲಿ ಎಷ್ಟು ಎಂಪ್ಲಾಯ್ಸ್ ಇದ್ದಾರೆ? ನೀವು ಈ ಅಂಗಡಿಯ ಮಾಲೀಕರಾ? ಒಂದು ವಿಷಯ ಹೇಳಿ, ಕೆಲಸಕ್ಕಾಗಿ ನೀವೆಷ್ಟು ಸಾಲ ತಗೊಂಡಿದ್ದೀರಾ? ಹೌದು, ನಿಮ್ಮ ಯೋಚನೆ ಸರಿ ಇದೆ. ಈಗ ಆರ್ಥಿಕ ಗಣತೆ ಕೆಲಸ ನಡೀತಾ ಇದೆ. ಇದರಲ್ಲಿ ನಿಮ್ಮ ಕೆಲಸದ ಸರಿಯಾದ ವಿವರಣೆ ಇರಬೇಕು. ಇದನ್ನ ನಾವು ಗೌಪ್ಯವಾಗಿರ್ತೀವಿ. ಈ ವಿವರಗಳಿಂದ ನಿಮ್ಮ ವಿಕಾಸ ನೀತಿಯನ್ನು ರೂಪಿಸೋದಕ್ಕೆ ಸರ್ಕಾರಕ್ಕೆ ಅನುಕೂಲವಾಗುತ್ತೆ. ನೀವು ಅಂಗಡಿ ಮಾಲೀಕರು, ಫ್ಯಾಕ್ಟರಿ ಮಾಲೀಕರು ಅಥವಾ ಕೈಗಾಡಿಯಲ್ಲಿ ಸರಕು ಮಾರುವವರು, ಡಾಕ್ಟರ್ ಅಥವಾ ವಕೀಲರಾಗಿರ್ಬೋದು, ಮೀನು ಸಾಕಣೆ ಮಾಡ್ತಿರ್ಬೋದು ಅಥವಾ ಹಪ್ಪಳ ಉಪ್ಪಿನಕಾಯಿ ತಯಾರಿಸುವ ಸಹಕಾರಿ ಕೆಲಸ ಮಾಡ್ತಿರ್ಬೋದು, ಕೈಮಗ್ಗ ಅಥವಾ ಕರಕುಶಲ ಕೆಲಸ ಮಾಡ್ತಿರ್ಬೋದು. ನಿಮ್ಮಿಂದ ಒಂದಿಷ್ಟು ಮಾಹಿತಿ ಪಡಿತೇವೆ. ಯಾವ ರೀತಿಯ ಕೆಲಸ ಮಾಡ್ತಿದ್ದೀರಿ? ಎಷ್ಟು ಮಂದಿ ಪುರುಷ ಮತ್ತು ಮಹಿಳಾ ಕೆಲಸಗಾರರಿದ್ದಾರೆ? ಸ್ವಂತ ಕೆಲಸವೇ, ಸಹಭಾಗಿತ್ವವೇ? ಕೆಲಸಕ್ಕಾಗಿ ಸಾಲ ಎಲ್ಲಿಂದ ಪಡೆದ್ರಿ? ಈ ಮಾದರಿಯ ಕೆಲವು ಸರಳ ಪ್ರಶ್ನೆಗಳಿರ್ತವೆ. ಹಾಗಾಗಿ ಸಿದ್ಧರಾಗಿ, ನಾವು ಬರ್ತೀವಿ ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕಸಬಕ್ಕೆ ಅಥವಾ ಪಟ್ಟಣಕ್ಕೆ. ಆರ್ಥಿಕ ಗಣತಿ ನಮ್ಮ ಪ್ರಯಾಸ, ನಿಮ್ಮ ಸಹಯೋಗ ನಿಮ್ಮ ವಿಕಾಸ.